ಅಘೋರ ಮುಖ ಸಂಭೂತಂ ಘೋರ ಚರಿತಾವೃತಂ ಏಕೋ ರಾಮ ಶಿವಾಚಾರ್ಯಂ ಶೋಖಗಂ ಶರಣಂ ವ್ರಜೆ. ಹಿಮಾಲಯವೆಂದಾಕ್ಷಣ ಭಾರತೀಯ ಮನಸ್ಸುಗಳು ಭಕ್ತಿಯಿಂದ ಬಾಗಿಕೊಳ್ಳುತ್ತವೆ. ಭಾರತದ ಗೌರವವದು ಹಿಮಾಲಯ, ಭಾರತೀಯರ ಹೆಮ್ಮೆಯದು ಹಿಮಾಲಯ. ಕೇವಲ ಭಾರತೀಯನಷ್ಟೇ ಅಲ್ಲದೆ ವಿಶ್ವದ ಯಾವುದೇ ಮಾನವನೂ ಸಹ ಆ ಹಿಮಚ್ಛಾದಿತ ಪರ್ವತ ಶ್ರೇಣಿಗಳನ್ನು ಹತ್ತಿರದಿಂದ ಕಂಡಾಗ ಪೂಜನೀಯ ಭಾವನೆಯಿಂದ ವಂದಿಸಿ ನಮಿಸುತ್ತಾನೆ. ಭಾರತಕ್ಕೆ, ಭಾರತೀಯರಿಗೆ ರಕ್ಷಾ ಕವಚವಾಗಿ ನಿಂತಿದೆ ಹಿಮಾಲಯ. ಭಾರತವನ್ನು, ಭಾರತೀಯರನ್ನು ಭೌತಿಕವಾಗಿ, ಭೌಗೋಳಿಕವಾಗಿ ಮತ್ತು ಭಾವನಾತ್ಮಕವಾಗಿ ಉಕ್ಕಿನ ಕೋಟೆಯಾಗಿ ಪರಿಪಾಲಿಸುತ್ತಿದೆ ಹಿಮಾಲಯ. ಉತ್ತರದ ಗಡಿನಾಡಿನ ಉತ್ತರದ ಆ ತುದಿಯಲ್ಲಿ ನೈಸರ್ಗಿಕ ಕೋಟೆಯಾಗಿ ನಿಂತಿದೆ ಹಿಮಾಲಯ. ಆ ಕಾರಣದಿಂದಲೇ ಕವಿ ಕಾಳಿದಾಸನು ಹಿಮಾಲಯವನ್ನು ನಗಾಧಿರಾಜ ಎಂದು ವರ್ಣಿಸಿದ್ದಾನೆ. ಅರ್ಥಾತ್ ಪರ್ವತಗಳ ರಾಜ. ಸರ್ವಂ ಹಿಮಮಯಂ ಇದಂ ಜಗತ್ ಎಂಬ ಮಾತು ಹಿಮಾಲಯದಲ್ಲಿ ಅಕ್ಷರಶಃ ಸತ್ಯವೆನಿಸುತ್ತದೆ. ಭಗೀರಥನ ತಪೋಬಲದಿಂದ, ಭಗೀರಥನ ಪ್ರಯತ್ನದಿಂದ, ಶಿವನ ಜಟಾಮಂಡಲದಿಂದ ಅವತರಿಸಿದ ದೇವಗಂಗೆ ಮಂದಾಕಿನಿಯು ಹಿಮಾಲಯದ ಪುಣ್ಯವನ್ನು ಮತ್ತಷ್ಟು ಹೆಚ್ಚಿಸಿದ್ದಾಳೆ. ಹಿಮಾಲಯದ ಆ ಪರಮ ಪಾವನ ಪರಿಸರವದು ಮಾನವನು ತನ್ನ ಯೋಗ್ಯತೆಯನ್ನು ಪ್ರಶ್ನಿಸಿಕೊಳ್ಳುವಂತೆ ಮಾಡುತ್ತದೆ. ಹಾಗೆಯೇ ಹಿಮಾಲಯದ ಆ ಎತ್ತರವದು ಮಾನವನ ಅಹಂಕಾರದ ಅಟ್ಟಹಾಸಕ್ಕೆ ಅಂಕುಶವನ್ನಿಡುತ್ತದೆ. ಹಿಮಾಲಯವನ್ನು ತಲುಪಬೇಕಾದರೆ, ಹಿಮಾಲಯವನ್ನು ಸ್ಪರ್ಶಿಸಬೇಕಾದರೆ ಆ ಎತ್ತರವನ್ನು ಕ್ರಮಿಸಲೇಬೇಕು. ಆ ಎತ್ತರವನ್ನು ಏರಿದ ಮೇಲೆಯೇ ಸಕಲವೂ ಪ್ರಾಪ್ತವಾಗುವುದು. ಆ ಎತ್ತರವನ್ನು ಕ್ರಮಿಸುವ ಮಾರ್ಗದಲ್ಲಿ, ಆ ಎತ್ತರವನ್ನು ಕ್ರಮಿಸುವ ಪ್ರಯಾಣದಲ್ಲಿ ಪ್ರಕೃತಿಯು ತನ್ನ ವಿರಾಟ್ ಸ್ವರೂಪವನ್ನು ಪ್ರದರ್ಶಿಸುತ್ತದೆ. ಹಾಗೆಯೇ ಹೆಜ್ಜೆ ಹೆಜ್ಜೆಗೂ ನೂರಾರು ಪಾಠಗಳನ್ನು ಕಲಿಸುತ್ತದೆ. ಆ ಎತ್ತರವನ್ನು ಕ್ರಮಿಸದೆ ಹೋದರೆ ಯಾವುದೂ ದೊರೆಯುವುದಿಲ್ಲ. ಎತ್ತರವನ್ನು ಏರಿದ ಮೇಲೆಯೇ ತಾನೇ ಐಕ್ಯಸ್ಥಿತಿ ಪ್ರಾಪ್ತವಾಗುವುದು. ಅಂತೆಯೇ ಆ ಎತ್ತರವನ್ನು ಕ್ರಮಿಸಿದ ಮೇಲೆ ಚಿರಪ್ರಜ್ಞ ಮಾನವನು ಸ್ಥಿತಪ್ರಜ್ಞನಾಗುತ್ತಾನೆ ಮತ್ತು ಮಿತಪ್ರಜ್ಞ ಮಾನವನು ಪೂರ್ಣಪ್ರಜ್ಞನಾಗುತ್ತಾನೆ. ಪರ್ಸಿವರೆನ್ಸ್ ಎನ್ಹಾನ್ಸಸ್ ಯುವರ್ ಪೊಟೆನ್ಷಿಯಲ್. ಭಾರತದಲ್ಲಿ ಉತ್ತರದಿಂದ ದಕ್ಷಿಣದವರೆಗೆ ಹರಡಿಕೊಂಡಿರುವ 12 ಜ್ಯೋತಿರ್ಲಿಂಗಗಳಲ್ಲಿ 11ನೆಯದಾದ ಕೇದಾರೇಶ್ವರ ಲಿಂಗವಿರುವುದು ಹಿಮಾಲಯದಲ್ಲಿ. ಹಿಮಾಲಯದಲ್ಲಿ ನೂರಾರು ಪುಣ್ಯಕ್ಷೇತ್ರಗಳಿವೆ. ಅದರಲ್ಲಿ ಕೇದಾರವೂ ಕೂಡ ಒಂದು. ವೀರಶೈವರ ಆರಾಧ್ಯ ಗುರುಪೀಠ ಒಂದು, ವೀರಶೈವರ ಆರಾಧ್ಯ ಧರ್ಮಪೀಠ ಒಂದು, ಉತ್ತರದ ಗಡಿನಾಡಿನ ಉತ್ತರದ ಆ ಉತ್ತುಂಗ ಶಿಖರಗಳ ಮೇಲೆ ತನ್ನೆಲ್ಲ ಗೌರವ ಘನತೆಗಳೊಂದಿಗೆ ವಿರಾಜಮಾನವಾಗಿ ಪರಿಶೋಭಿಸುತ್ತಿರುವುದು ಪ್ರತಿಯೊಬ್ಬ ವೀರಶೈವನೂ ಹೆಮ್ಮೆ ಪಡಬೇಕಾದ ಸಂಗತಿ. ವೀರಶೈವರ ಪಂಚಮಹಾಪೀಠಗಳಲ್ಲೊಂದಾದ ಹಿಮವತ್ ಕೇದಾರ ಶ್ರೀಪೀಠವು ಹಿಮಾಲಯದಲ್ಲಿದೆ. ವೀರಶೈವರ ಐತಿಹಾಸಿಕ ಕುರುಹುಗಳು ಕಂಡುಬರುವುದು ಹಿಮಾಲಯದಲ್ಲಿ ಅಷ್ಟೇ ಅಲ್ಲದೆ ವಿಶ್ವದ ಬೇರೆ ಬೇರೆ ಖಂಡಗಳಲ್ಲಿ ಇಂದಿಗೂ ಸಂರಕ್ಷಿಸಲ್ಪಟ್ಟಿವೆ. ಆದರೆ ಭಾರತದಲ್ಲಿ, ಅದರಲ್ಲಿಯೂ ಕರ್ನಾಟಕದಲ್ಲಿ ವೀರಶೈವರ ಐತಿಹಾಸಿಕ ಕುರುಹುಗಳು ಕರ್ನಾಟಕಕ್ಕೆ ಮಾತ್ರ ಮೀಸಲು. ವೀರಶೈವ ಸಿದ್ಧಾಂತ ಅರ್ಥಾತ್ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳು ಕಂಡುಬರುವುದು ಕನ್ನಡ ಭಾಷೆಯಲ್ಲಿ ಮಾತ್ರ. ವೀರಶೈವರ ಆಚರಣೆಗಳು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದವು. ವೀರಶೈವರಿಗೆ ಕರ್ನಾಟಕದಿಂದ ಹೊರತಾಗಿ ಅಸ್ತಿತ್ವವೇ ಇಲ್ಲ ಎಂಬ ಕಟ್ಟುಕಥೆಗಳನ್ನು, ಸುಳ್ಳು ಸುದ್ದಿಗಳನ್ನು, ಕಿಂವದಂತಿಗಳನ್ನು ಜನರ ಮನಸ್ಸಿಗೆ ತುಂಬಿಸುವ ನಿರಂತರ ಪ್ರಯತ್ನಗಳು ನಡೆದಿವೆ. ಆದರೆ ವಸುದೈವ ಧರ್ಮವಾದ ಹಿಂದೂ ಧರ್ಮದ ಪ್ರಮುಖ ಭಾಗವಾಗಿರುವ ವೀರಶೈವರ ಆಚರಣೆಗಳು ಮತ್ತು ವಿಶ್ವವ್ಯಾಪಿಯಾಗಿರುವ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಸಾಹಿತ್ಯ ಪ್ರಕಾರಗಳು ಭಾರತದ ಎಲ್ಲ ಭಾಷೆಗಳಲ್ಲಿ ಮತ್ತು ವಿಶ್ವದ ಬೇರೆ ಬೇರೆ ಖಂಡಗಳ, ಆಯಾ ಖಂಡಗಳ ಪ್ರಮುಖ ಭಾಷೆಗಳಲ್ಲಿ ಇಂದಿಗೂ ಸಂರಕ್ಷಿಸಲ್ಪಟ್ಟಿವೆ. False narratives holds good until the truth unfolds. False narratives are for time being. ಎಷ್ಟೇ ಕಿಂವದಂತಿಗಳನ್ನು ನಡೆಸುವ ಅಥವಾ ಜನರ ಮನಸ್ಸಿನಲ್ಲಿ ತುಂಬಿಸುವ ಶುಷ್ಕ ಪ್ರಯತ್ನಗಳು ನಡೆದರೂ ಕೂಡ ಭಾರತದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಆಮೂಲಾಗ್ರವಾಗಿ ನಾಶಪಡಿಸುವುದು ಅಸಾಧ್ಯ. ಶಿವನ ಅಘೋರ ಮುಖ ಸಂಜಾತರಾದ ಏಕೋ ರಾಮರಾಧ್ಯರು ಹಿಮವತ್ ಕೇದಾರ ಶ್ರೀಪೀಠದ ಆದಿಯಾಚಾರ್ಯರು. ಹಾಗೆಯೇ ದ್ರಾಕ್ಷಾರಾಮ ಕ್ಷೇತ್ರದ ಶ್ರೀರಾಮನಾಥ ಲಿಂಗದಿಂದ ಪ್ರಾದುರ್ಭವಿಸಿದವರು.
ಹಿಮವತ್ ಕೇದಾರ ಶ್ರೀಪೀಠದ ಪೀಠಾಚಾರ್ಯರು ಕೈಯಲ್ಲಿ ವೇಣುದಂಡವನ್ನು, ಲೋಖಂಡ ವರ್ಣದ ಕಮಂಡಲವನ್ನು ಮತ್ತು ನೀಲವರ್ಣದ ಧ್ವಜವನ್ನು ಹಿಡಿದು ಸಂಚರಿಸುತ್ತಾರೆ. ನೀಲವರ್ಣವದು ಆಕಾಶವನ್ನು ಪ್ರತಿನಿಧಿಸುತ್ತದೆ. ಶುಭ್ರ ನಿರಭ್ರ ಆಕಾಶದಂತೆ ನಮ್ಮ ಭಾವ ಭಾವನೆಗಳು ಕೂಡ ಶುಭ್ರವಾಗಿರಬೇಕು. ಆಕಾಶ ಎಲ್ಲದಕ್ಕೂ ಅವಕಾಶವನ್ನು ಕೊಡುತ್ತದೆ. ಕಾಮನ ಬಿಲ್ಲಿಗೆ ಅವಕಾಶವನ್ನು ಕೊಡುತ್ತದೆ, ಆದರೆ ತನ್ನ ಮೂಲ ಬಣ್ಣವನ್ನು ಕಳೆದುಕೊಳ್ಳದಂತೆ. ಹಾಗೆಯೇ ನಮ್ಮ ಭಾವ ಭಾವನೆಗಳು ಕೂಡ ವ್ಯಾಪಕಗೊಳ್ಳಬೇಕು. ಅಂತವಿಲ್ಲದ ಆಕಾಶದಂತೆ ಅನಂತವಾಗಿ ವ್ಯಾಪಕಗೊಂಡು ನಿರ್ಲಿಪ್ತ ಭಾವದಿಂದ ಬದುಕಬೇಕು ಎಂಬುದನ್ನು ನೀಲವರ್ಣವು ಪ್ರತಿನಿಧಿಸುತ್ತದೆ. ವೆನ್ ಇಂಟೆನ್ಷನ್ಸ್ ಆರ್ ಪ್ಯೂರ್, ಸ್ಕೈ ಇಸ್ ದ ಲಿಮಿಟ್. ಹಿಮವತ್ ಕೇದಾರ ಶ್ರೀಪೀಠದ ಪೀಠಾಚಾರ್ಯರು ಗಾನವೇದ ಪರಂಪರೆ ಎಂದೇ ಹೆಸರಾಗಿರುವ ಸಾಮವೇದ ಪರಂಪರೆಗೆ ಸೇರಿದವರು. ಅಗ್ನಿತತ್ವದ ಅಧಿಪತಿಗಳಾಗಿದ್ದಾರೆ ಮತ್ತು ಪಂಚಾಕ್ಷರ ಮಂತ್ರದಲ್ಲಿನ ಶ್ರೀಕಾರ ಇವರ ಬೀಜ ಮಂತ್ರ. ಶಿವನ ನಿಷ್ಠೆಗೆ ಹೆಸರುವಾಸಿಯಾದ ಹಾಗೆಯೇ ಪ್ರಮಥ ಗಣರಲ್ಲೊಬ್ಬನಾದ ಭೃಂಗಿಯು ಶ್ರೀಪೀಠದ ಗೋತ್ರ ಪುರುಷನಾಗುತ್ತಾನೆ. ವೀರಶೈವರ ಪಂಚಮಹಾಸೂತ್ರಗಳಲ್ಲೊಂದಾದ ಲಂಬನ ಸೂತ್ರಕ್ಕೆ ಒಳಪಡುತ್ತಾರೆ. ಭಾರತದ ಇಡೀ ಪೌರಾಣಿಕ ಇತಿಹಾಸದಲ್ಲಿ ಅಪ್ರತಿಮ ಜ್ಞಾನವುಳ್ಳಂತಹ ಋಷಿಮುನಿ ಎಂದೇ ಖ್ಯಾತಿ ಪಡೆದಿರುವ ವ್ಯಾಸ ಮಹರ್ಷಿಗೆ ದ್ವಾಪರ ಯುಗದ ಕಾಲದಲ್ಲಿ ಶಿವಾದ್ವೈತ ಸಿದ್ಧಾಂತವನ್ನು, ವೀರಶೈವ ಸಿದ್ಧಾಂತವನ್ನು ಬೋಧಿಸಿದ ಕೀರ್ತಿ ಆಚಾರ್ಯ ಘಂಟಾಕರ್ಣರಿಗೆ ಸಲ್ಲುತ್ತದೆ. ವ್ಯಾಸರ ಜ್ಞಾನದ ವ್ಯಾಸ ಇಷ್ಟು ಇಂತಿಷ್ಟು ಎಂದು ಅಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅಸಾಧಾರಣ ಜ್ಞಾನಿಯಾದ ವ್ಯಾಸ ಮಹರ್ಷಿಗೆ ಶಿವಸಿದ್ಧಾಂತವನ್ನು ಬೋಧಿಸಿದ್ದು ಹಿಮವತ್ ಕೇದಾರ ಶ್ರೀಪೀಠದ ಘಂಟಾಕರ್ಣ ಶಿವಾಚಾರ್ಯರು. ಅಂದಿನ ಉಷಾ ಮಠವೇ ಇಂದಿನ ಓಖಿ ಮಠ. ಇಂದಿನ ಓಖಿ ಮಠವು ಉತ್ತರ ಪ್ರದೇಶದ ಚಮೋಲಿ ಜಿಲ್ಲೆಯಲ್ಲಿದೆ. ಈ ಓಖಿ ಮಠದಲ್ಲಿಯೇ ಹಿಮವತ್ ಕೇದಾರ ಶ್ರೀಪೀಠದ ಪೀಠಾಚಾರ್ಯರು ವರ್ಷದ ಬಹುದಿನಗಳ ಕಾಲ ತಂಗಿದ್ದು ಜನರಿಗೆ, ಭಕ್ತರಿಗೆ ದರ್ಶನಾಶೀರ್ವಾದಗಳನ್ನು ನೀಡುತ್ತಾರೆ. ಬಾಣಾಸುರ, ರಾಕ್ಷಸ ರಾಜನಾದ ಬಾಣಾಸುರನ ಮಗಳಾದ ಉಷಾದೇವಿಯು ಬಾಲ್ಯದಿಂದಲೂ ಹಿಮವತ್ ಕೇದಾರ ಶ್ರೀಪೀಠದ ಶಿಷ್ಯೆಯಾಗಿದ್ದಳು. ಮುಂದೆ ಅವಳು ಅನಿರುದ್ಧನನ್ನು ವರಿಸಿದ ನಂತರವೂ ಕೂಡ ಹಿಮವತ್ ಕೇದಾರ ಶ್ರೀಪೀಠದ ಶಿಷ್ಯೆಯಾಗಿಯೇ ಮುಂದುವರೆದಳು. ತನ್ನ ಶಿಷ್ಯತ್ವಕ್ಕೆ ಮತ್ತು ತನ್ನ ಅಭಿಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಬೃಹತ್ತಾದ ಮಂದಿರವೊಂದನ್ನು ನಿರ್ಮಿಸಿ ಅದನ್ನು ಪೀಠದ ಪೀಠಾಚಾರ್ಯರಿಗೆ ದಾನವಾಗಿ ನೀಡಿದಳು. ಅಂದು ಅದನ್ನು ಉಷಾಮಠ ಎಂದು ಕರೆಯಲಾಗುತ್ತಿತ್ತು. ಆದರೆ ಅಪಭ್ರಂಶಕ್ಕೊಳಗಾಗಿ ಇಂದು ಅದನ್ನು ಓಖಿ ಮಠ ಎಂದು ಕರೆಯಲಾಗಿದೆ. ಹಿಮವತ್ ಕೇದಾರ ಶ್ರೀಪೀಠದ ಪೀಠಾಚಾರ್ಯರು ತಮ್ಮ ತಪೋಬಲದಿಂದ, ತಮ್ಮ ಸಂಕಲ್ಪ ಶಕ್ತಿ ಮತ್ತು ಇಚ್ಛಾಶಕ್ತಿಗಳಿಂದ ಶ್ರೀಪೀಠವನ್ನು ಧಾರ್ಮಿಕವಾಗಿ ಶ್ರೀಮಂತಗೊಳಿಸಿದರೆ, ಶ್ರೀಪೀಠದ ಪ್ರಭಾವಕ್ಕೊಳಪಟ್ಟ ಅನೇಕ ರಾಜಮನೆತನಗಳು ಶ್ರೀಪೀಠವನ್ನು ಆರ್ಥಿಕವಾಗಿ ಸಬಲಗೊಳಿಸಿದವು ಮತ್ತು ಆರ್ಥಿಕವಾಗಿ ಶ್ರೀಮಂತಗೊಳಿಸಿದವು. ಅದರಲ್ಲೊಂದು ಉತ್ತಮ ಉದಾಹರಣೆ ಎಂದರೆ ಪರೀಕ್ಷಿತನ ಮಗನಾದ ರಾಜ ಜನಮೇಜಯ ನೀಡಿದ ದಾನ. ರಾಜ ಜನಮೇಜಯನು ತನ್ನ ಪೂರ್ಣ ಆಳ್ವಿಕೆಯಲ್ಲಿದ್ದ ಇಡೀ ಕೇದಾರ ಕ್ಷೇತ್ರವನ್ನು ಶ್ರೀಪೀಠದ ಪೀಠಾಚಾರ್ಯರಿಗೆ ದಾನವಾಗಿ ನೀಡಿದನು. ಈ ದಾನವನ್ನು ವಿವರಿಸುವ ಅನೇಕ ತಾಮ್ರಶಾಸನಗಳು ಇಂದಿಗೂ ಶ್ರೀಪೀಠದಲ್ಲಿ ಲಭ್ಯವಿದೆ. ಈ ದಾನದ ಪ್ರಕಾರ ಕೇದಾರ ಕ್ಷೇತ್ರದಲ್ಲಿ 143 ಹಳ್ಳಿಗಳು ಹಾಗೆಯೇ 22 ಧಾರ್ಮಿಕ ಕ್ಷೇತ್ರಗಳು ಒಳಗೊಂಡಿದ್ದವು. ಈ ಇಡೀ ಕೇದಾರ ಕ್ಷೇತ್ರವನ್ನು ಜನಮೇಜಯ ರಾಜನು ಪೀಠದ ಪೀಠಾಚಾರ್ಯರಿಗೆ ದಾನವಾಗಿ ನೀಡಿದ ನಂತರ ಈ ಕ್ಷೇತ್ರದ ವ್ಯಾವಹಾರಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳು ಪೀಠದ ಪೀಠಾಚಾರ್ಯರು ನಡೆಸಿಕೊಂಡು ಹೋಗುತ್ತಿದ್ದರು. ಆದರೆ 1849ರ ನಂತರ ಬ್ರಿಟಿಷರ ಮಧ್ಯಪ್ರವೇಶದಿಂದಾಗಿ, ಬ್ರಿಟಿಷರ ಆಡಳಿತದಿಂದಾಗಿ ಶ್ರೀಪೀಠದ ಪೀಠಾಚಾರ್ಯರು ಅನೇಕ ಹಳ್ಳಿಗಳನ್ನು ಮತ್ತು ಕ್ಷೇತ್ರಗಳನ್ನು ಬ್ರಿಟಿಷರಿಗೆ ನೀಡಬೇಕಾಗಿ ಬಂತು. 1911ರಲ್ಲಿ ಕುಮಾವು ಡಿವಿಷನ್ ಕಮಿಷನರ್ ಹೊರಡಿಸಿದ ಆದೇಶದಂತೆ ಶಿಷ್ಯತ್ವವನ್ನು ಪಡೆದುಕೊಳ್ಳುವುದಕ್ಕಾಗಿಯೂ ಕೂಡ ಅನೇಕ ನಿಯಮ ನಿಬಂಧನೆಗಳನ್ನು ಧಾರ್ಮಿಕ ಚಟುವಟಿಕೆಗಳಿಗೆ ಹಾಗೆಯೇ ವ್ಯಾವಹಾರಿಕ ಚಟುವಟಿಕೆಗಳಿಗೂ ಕೂಡ ಬ್ರಿಟಿಷರು ಅನೇಕ ನಿಬಂಧನೆಗಳನ್ನು ಹೊರಿಸಿದರು. ಆಗ ಬ್ರಿಟಿಷರ ಜೊತೆ ನಿರಂತರ ಹೊಡೆದಾಟದಿಂದಾಗಿ ಮತ್ತು ಸ್ವಾತಂತ್ರ್ಯ ಕಾಲದ ಸಂಗ್ರಾಮದಲ್ಲಿಯೂ ಕೂಡ ಶ್ರೀಪೀಠದ ಪೀಠಾಚಾರ್ಯರು
ಅನೇಕ ರೀತಿಯ ಆ, ಚಟುವಟಿಕೆಗಳನ್ನು ಬ್ರಿಟಿಷರ ಆ, ಸ್- ಕೈಯಿಂದ ತಮ್ಮ ಆ, ಹಕ್ಕನ್ನು, ಅಂದರೆ ಧಾರ್ಮಿಕ ಹಕ್ಕನ್ನು ಮತ್ತು ವ್ಯಾವಹಾರಿಕ ಹಕ್ಕನ್ನು ಹಿಂಪಡೆಯುವುದಕ್ಕೋಸ್ಕರವಾಗಿ ಅನೇಕ ರೀತಿಯ ಆ, ಚಳುವಳಿಗಳನ್ನು ನಡೆಸಬೇಕಾಗಿತ್ತು. ನಂತರ ಸ್ವಾತಂತ್ರ್ಯೋತ್ತರದ ಕಾಲದಲ್ಲಿ ಭಾರತ ಸರ್ಕಾರವು ಎಲ್ಲ ಕ್ಷೇತ್ರಗಳನ್ನು ವಶಪಡಿಸಿಕೊಂಡರೂ ಕೂಡ 4 ಕ್ಷೇತ್ರಗಳಾದ ಕೇದಾರೇಶ್ವರ, ಓಖಿಮಠ, ಗುಪ್ತಕಾಶಿ ಮತ್ತು ಮಧ್ಯಮಾಹೇಶ್ವರ, ಈ 4 ಕ್ಷೇತ್ರಗಳನ್ನು ಶ್ರೀಪೀಠದ ಪೀಠಾಚಾರ್ಯರ ಕೈಯಲ್ಲಿಯೇ ಉಳಿದುಕೊಂಡವು. ಭಾರತ ಸರ್ಕಾರವು ಶ್ರೀಪೀಠದ ಪೀಠಾಚಾರ್ಯರ ಯಾವುದೇ ಧಾರ್ಮಿಕ ಹಕ್ಕಿಗೆ ಚ್ಯುತಿ ಬಾರದಂತೆ ಎಚ್ಚರಿಕೆ ವಹಿಸಿತು. ಬ್ರಿಟಿಷರ ಕಾಲದಲ್ಲಿ ಶ್ರೀಪೀಠವು ಸಾಲದ ಹೊಣೆಗಾರಿಕೆಯಿಂದ ಬಳಲಬೇಕಾಯಿತು. ಆದರೆ ಸ್ವಾತಂತ್ರ್ಯ ನಂತರದ ಕಾಲದಲ್ಲಿ ವ್ಯಾವಹಾರಿಕ ಚಟುವಟಿಕೆಗಳಿಗೆ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಹೊರಿಸಿದ ನಿಬಂಧನೆಗಳನ್ನು ಸಡಿಲಪಡಿಸಿದ್ದಕ್ಕಾಗಿ ಶ್ರೀಪೀಠವು ಮತ್ತೆ ಆರ್ಥಿಕವಾಗಿ ಚೇತರಿಸಿಕೊಳ್ಳತೊಡಗಿತು. ಭಾರತ ಸರ್ಕಾರ ಮತ್ತು ಉತ್ತರ ಪ್ರದೇಶ ಸರ್ಕಾರ, ಉಭಯ ಸರ್ಕಾರಗಳು ಹಿಮವತ್ ಕೇದಾರ ಶ್ರೀಪೀಠದ ಪೀಠಾಚಾರ್ಯರಿಗೆ ರಾವಲ್ ಪದವಿಯನ್ನು ನೀಡಿ ಗೌರವಿಸುತ್ತಾರೆ. ಅದೇ ರೀತಿಯಾಗಿ ಟೆಹರಿಯ ಗಢವಾಲದ ಮಹಾರಾಜರು ತಿಲಕೋತ್ಸವವನ್ನು ನಡೆಸುತ್ತಾರೆ. ಈ ರಾವಲ್ ಪದವಿ ನೀಡುವುದು ಮತ್ತು ತಿಲಕೋತ್ಸವ ಸಂಪ್ರದಾಯಗಳು ಇಂದಿಗೂ ಆಚರಣೆಯಲ್ಲಿದೆ. ಯಾವುದೇ ನೂತನ ಜಗದ್ಗುರುಗಳು ನೇಮಕಗೊಂಡಾಗ ರಾವಲ್ ಪದವಿಯನ್ನು ನೀಡಿ ಮತ್ತು ತಿಲಕೋತ್ಸವವನ್ನು ನಡೆಸಿ ಅವರನ್ನು ಅಧಿಕೃತವಾಗಿ ಪಟ್ಟಾಭಿಷಿಕ್ತರನ್ನಾಗಿ ಮಾಡಿ, ಅದೇ ರೀತಿಯಾಗಿ ಸರ್ಕಾರದಿಂದ ಮತ್ತು ರಾಜಮನೆತನದವರಿಂದ ಗೌರವ ಸಮರ್ಪಣೆಯ ಕಾರ್ಯಕ್ರಮಗಳು ನೆರವೇರುತ್ತವೆ. 1980ರ ಕಾಲದಲ್ಲಿಯೂ ಕೂಡ ಹಿಮವತ್ ಕೇದಾರ ಶ್ರೀಪೀಠವು ಅನಾಯಕತ್ವದಿಂದ ಬಳಲತೊಡಗಿತು. ಬ್ರಿಟಿಷರ ಕಾಲದಲ್ಲಿ ಆದಂತಹ ಕಹಿ ಅನುಭವಗಳು ಮತ್ತೆ ಮರುಕಳಿಸಬಾರದು, ಕೇದಾರೇಶ್ವರ ಕ್ಷೇತ್ರವು ವೀರಶೈವರ ಕೈತಪ್ಪಬಾರದು ಎಂಬ ಆತಂಕದಿಂದ ಅಂದಿನ ಕಾಶಿ ಜಗದ್ಗುರುಗಳಾದ ವಿಶ್ವೇಶ್ವರ ಶಿವಾಚಾರ್ಯರು ಭಾರತ ಸರ್ಕಾರದೊಂದಿಗೆ ಸಮಾಲೋಚನೆ ನಡೆಸಿ ನಿರಂತರ ಮಾತುಕತೆಗಳಿಂದ ಸ್ವಲ್ಪ ಸಮಯಾವಕಾಶವನ್ನು ವಿನಂತಿಸಿಕೊಂಡರು. ಅದರಂತೆಯೇ ಭಾರತ ಸರ್ಕಾರವು ಸಮಯಾವಕಾಶವನ್ನು ನೀಡಿತು. ತದನಂತರ ಶ್ರೇಷ್ಠ ವ್ಯಕ್ತಿತ್ವವನ್ನು ಮುಂದಿನ ಜಗದ್ಗುರುಗಳಾಗಿ ಪಟ್ಟಾಭಿಷಿಕ್ತಗೊಳಿಸಲಾಯಿತು. ಹೀಗೆ ಹಿಮವತ್ ಕೇದಾರ ಶ್ರೀಪೀಠವು 325 ಪೀಠಾಚಾರ್ಯರನ್ನು ಇಲ್ಲಿಯವರೆಗೆ ಮತ್ತು ಅವರ ಶ್ರೇಷ್ಠ ವ್ಯಕ್ತಿತ್ವವನ್ನು ಸಾಕ್ಷೀಕರಿಸಿದೆ. ಈಗ ಸ್ವಲ್ಪ ತಿಂಗಳುಗಳ ಹಿಂದೆ ನೂತನ ಜಗದ್ಗುರುಗಳಾಗಿ ನೇಮಕಗೊಂಡಿರುವ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯರು ಕೂಡ 326ನೇ ಪೀಠಾಧ್ಯಕ್ಷರಾಗಿ ಮುಂದುವರಿಯುತ್ತಾರೆ. ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯರು ದಕ್ಷಿಣ ಭಾರತದವರು, ಅದರಲ್ಲಿಯೂ ಕರ್ನಾಟಕಕ್ಕೆ ಸೇರಿದವರೆಂಬುದೊಂದು ಗೌರವದ ಸಂಗತಿ. ಹಿಮವತ್ ಕೇದಾರ ಶ್ರೀಪೀಠದ ಬಹುತೇಕ ಪೀಠಾಚಾರ್ಯರು ಭಾರತದ ದಕ್ಷಿಣ ಭಾಗಕ್ಕೆ ಸೇರಿದವರಾಗಿರುತ್ತಾರೆ. ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯರು ಕೂಡ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಕಣ್ಕೊಪ್ಪೆ ಗವಿ ಮಠದಿಂದ ತಮ್ಮ ಶಿವಾಚಾರ್ಯ ಪಯಣವನ್ನು ಪ್ರಾರಂಭಿಸಿದವರು. ಹೀಗೆ ಸಹಸ್ರಾರು ಶತಮಾನಗಳ ಇತಿಹಾಸವಿರುವ ಹಿಮವತ್ ಕೇದಾರ ಶ್ರೀಪೀಠದ ದೇವಾಲಯದ ಬಾಗಿಲು ತೆರೆಯುತ್ತಿರುವುದು ನಾಳೆ, ಅಂದರೆ ಏಪ್ರಿಲ್ 22ನೇ ತಾರೀಖು. ಪ್ರತಿ ವರ್ಷ 6 ತಿಂಗಳುಗಳ ಕಾಲ ಹಿಮದಿಂದ ಪೂಜೆಗೊಳ್ಳುವ ಕೇದಾರೇಶ್ವರನು ಇನ್ನಾರು ತಿಂಗಳುಗಳ ಕಾಲ ವೀರಶೈವರ ಗುರುಗಳಿಂದ ಪೂಜೆಗೊಳ್ಳುತ್ತಾನೆ. ಪ್ರತಿ ಸಂವತ್ಸರವೂ ಕೂಡ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಕೇದಾರೇಶ್ವರನ ದೇವಾಲಯದ ಬಾಗಿಲು ತೆರೆಯಲಾಗುತ್ತದೆ. ಉತ್ತುಂಗ ಶಿಖರಗಳ ಮೇಲೆ ಧರ್ಮಪೀಠವೊಂದನ್ನು ಸ್ಥಾಪಿಸಿ ಅಲ್ಲಿ ಎದುರಾದಂತಹ ಅನೇಕ ಸವಾಲುಗಳನ್ನು ಎದುರಿಸಿ ಇಂದಿಗೂ ಸಹಸ್ರಾರು ಶತಮಾನಗಳ ಹಿಂದೆ ಇದ್ದಂತಹ ಅದೇ ವೈಭವದೊಂದಿಗೆ ಮುಂದುವರೆದುಕೊಂಡು ಹೋಗುತ್ತಿದೆ ಹಿಮವತ್ ಕೇದಾರ ಶ್ರೀಪೀಠ. ನೀಲವರ್ಣವನ್ನು ಆಕಾಶಕ್ಕೆ ಹೋಲಿಸಿರುವುದು ನಮ್ಮ ಗುರಿ ಅಥವಾ ನಮ್ಮ ಪ್ರಯತ್ನಗಳು ಎಷ್ಟು ಎತ್ತರವಾಗಿರಬೇಕು ಮತ್ತು ಎಷ್ಟು ವ್ಯಾಪಕವಾಗಿರಬೇಕು ಮತ್ತು ಎಷ್ಟು ನಿರಂತರವಾಗಿರಬೇಕು ಎಂಬುದನ್ನು ಅರ್ಥೈಸಿಕೊಳ್ಳಲು. ಸೂರ್ಯಮಂಡಲದ ಆಚೆಗಿನ ನಕ್ಷತ್ರಗಳನ್ನು ನಾವು ಗೆಲ್ಲುತ್ತೇವೆ ಎಂಬ ಸಂಕಲ್ಪ ಶಕ್ತಿಯೊಂದಿಗೆ ಮುಂದುವರೆದರೆ ಭೂಮಿಯ ಮೇಲಿನ ಯಾವುದೇ ಸವಾಲುಗಳು ಕಷ್ಟವೆನಿಸುವುದಿಲ್ಲವೇನೋ.